ಸಂಖ್ಯೆ 9 ಸ್ಪೀಡ್ ಕೆಂಪ್ ಅನ್ನು ಪರಿಚಯಿಸಿಕೊಳ್ತದೆ. ಬೆಸ್ಟ್ ರೈಡರ್ ಹಾಗೂ ಬೆಸ್ಟ್ ಡಿಫೆಂಡರ್ ಗೆ ಸನ್ಮಾನ್ಯ ಶ್ರೀಯುತ NM ಗಿರಿ ಸರ್ ಅವರು ಸಮಾಜ ಸೇವಕರು ಕ್ರೀಡಾ ಪ್ರೋತ್ಸಾಹಕರಾಗಿ ಈ ಕಾರ್ಯಕ್ರಮಕ್ಕೆ ಅವರು ಸಹ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅವರ ಪ್ರೀತಿಯ ಪುತ್ರರಾಗಿರುವಂತಹ ಗಗನ್ ಹಾಗೂ ನಯನ್ ರವರು ಆಂಡ್ರಾಯ್ಡ್ ಟಿವಿಯನ್ನ ಬೆಸ್ಟ್ ರೈಡರ್ ಹಾಗೂ ಬೆಸ್ಟ್ ಡಿಫೆಂಡರ್ ಗೆ ಕೊಡುಗೆಯಾಗಿ ನೀಡಿದ್ದಾರೆ. ನಿಜವಾಗ್ಲೂ ನಮ್ಮ ಆರ್ ಶೇಖರ್ ಸರ್ ಅವರು ಎಷ್ಟು ದಿನಗಳಿಂದ ಸರಿಯಾಗಿ ನಿದ್ದೆಯನ್ನು ಮಾಡಿಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜನೆಗೋಸ್ಕರ. ನಿಜವಾಗ್ಲೂ ಇದು ನಮ್ಮ ಚಿತ್ರ ಮೇಡಮ್ ಅವರಿಗೆ ಗೊತ್ತು, ಯಾಕಂದ್ರೆ ಕಬಡ್ಡಿ ಅಂದ್ರೆ ಅವರು ಸದಾ ಹುಲಿ ಅಂತ ಇದ್ದು HMT ಕಾಲೇಜ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ಎನ್ಕೌಂಟರ್ ಖ್ಯಾತಿ ಆರ್ಗ್ಯೂ ಮಾಡಬೇಡಲ್ಲಿ. ಕಿಸೆಯಲ್ಲಿದ್ದ ಕಾಡು ಈಗ ಹೊರಗೆ ಬಂದಾಗಿದೆ. ಹಸಿರು ನಿಶಾನೆ. ನಾವು ಕೇವಲ ರಸ್ತೆಗಳಲ್ಲಿ ಈ ರೀತಿಯಾದಂತ ಸಿಗ್ನಲ್ ಗಳನ್ನ ನೋಡ್ಬೋದು. ಯಾವ ರೀತಿ ಅಂದ್ರೆ ಗ್ರೀನ್, ಯೆಲ್ಲೋ, ರೆಡ್. ಹಾಗೆ ತೀರ್ಪುಗಾರರ ಬಳಿಯೂ ಸಹ ಆಟಗಾರನ್ನ ನಿಯಂತ್ರಿಸೋದಕ್ಕಾಗಿ ಜೊತೆಲಿ ಶಿಸ್ತನ್ನ ಕಾಪಾಡಲಿ ಎನ್ನುವಂತ ನಿಟ್ಟಿನಲ್ಲಿ ಗ್ರೀನ್, ಯೆಲ್ಲೋ, ರೆಡ್ ಕಾರ್ಡ್ಗಳನ್ನ ಕಾಣಬಹುದು. ಗ್ರೀನ್ ವಾರ್ನಿಂಗ್ ಕಾರ್ಡ್ ಆಗಿರುತ್ತೆ. ಯೆಲ್ಲೋ ಕಾರ್ಡ್ ಅನ್ನ ನೀಡಿದ್ರೆ 2 ನಿಮಿಷಗಳ ಕಾಲ ಹೊರಗಡೆ ಇದ್ದು ಒಂದು ಟೆಕ್ನಿಕಲ್ ಪಾಯಿಂಟ್ ಎದುರಾಳಿ ತಂಡಕ್ಕೆ ಹೋಗುತ್ತೆ. ರೆಡ್ ಕಾರ್ಡ್ ಏನಾದ್ರು ಬಂದ್ರೆ ಅದ್ಭುತವಾದ ಚೈನ್ ಟ್ಯಾಕಲ್. ಎಂತ ಟ್ಯಾಕಲ್ ನೋಡಿ, ಮಿಡ್ ಲೈನ್ ಸನಿಯದಲ್ಲಿ ಚೈನ್ ಟ್ಯಾಕಲ್. ಕೆಂಪ ಹಾಗೂ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಸೂರಿ. 3-1 ಇನ್ ಫೇವರ್ ಆಫ್ ವಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ಶ್ರೀಯುತ ಬಿಜ್ಜವರ H ಲೋಕೇಶ್ ಸರ್ ಅವರ ಒಂದು ತಂಡ. ನಮ್ಮ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಯುತ R ಅಶೋಕ್ ಸರ್ ಅವರು ಸಾಕಷ್ಟು ಕೆಲಸಗಳ ಒತ್ತಡದ ನಡುವೆ ಸಹ ಬಿಡುವು ಮಾಡಿಕೊಂಡು ಬಂದು ಶುಭ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ನಿರ್ಗಮಿಸಿದ್ದಾರೆ. ಈ ಆಟಗಾರ ಎಲ್ಲದಕ್ಕೂ ಆರ್ಗ್ಯೂ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ನೀವ್ ಇನ್ನಷ್ಟು ಗೊಂದಲ ಮಾಡ್ತಾ ಹೋದ್ರೆ ಅವರು ಸಹ ತೀರ್ಪನ್ನು ಅಂಕಗಳ ಚೋಟನೆ ಆಗ್ತಾ ಇದೆ. ಪಂದ್ಯಾಟದ ಕಾವು ಹೆಚ್ಚು ಆಗ್ತಾ ಇದೆ. 6-1 ಪಂದ್ಯಾಟ. 6-1. ಈ ಬಾರಿ ದಾಳಿಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ದೇವು ಚಿರತೆಯ ವೇಗದಂತೆ 4 ದಿನಗಳಿಂದ ಸೋಲನ್ನೇ ಕಾಣದ 2 ತಂಡದ ಆಟಗಾರರು. 6-1 ದಾಳಿಯಲ್ಲಿ ಎನ್ಕೌಂಟರ್ ಖ್ಯಾತಿಯ ದಯಾನಾಯಕ ಸುಬಡಗಲಾನ್ ಹಿಡಿತಾರೆ 2 ಅಂಕಗಳು. ಸಂತೋಷನ ಎದೆಯನ್ನ ಸ್ಪರ್ಶಿಸ್ತಾ ಇಲ್ಲಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ದಯಾನ್ ನಾಯ್ಕ್. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ನಮ್ಮೆಲ್ಲ ಯುವ ಪದಾಧಿಕಾರಿಗಳಿಗೆ ನಿಜವಾಗ್ಲೂ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ. ಯಾಕಂದ್ರೆ ಕಾಣದ ಕೈ ತುಂಬಾನೇ ಕೆಲಸ ಮಾಡಿದೆ. ಅವರೆಲ್ಲರ ಪ್ರೀತಿಯ ಸಹಕಾರ ನಮ್ಮ ಹಿರಿಯರಾಗಿರುವಂತಹ ಶ್ರೀಯುತ ಸ್ವಾಮಿನಾಥನ್ ಸರ್ ಅವರು, ಆರ್ ಶೇಖರ್ ಸರ್ ಅವರು, ಶ್ರೀಯುತ KG ಸಿದ್ದರಾಜ್ ಸರ್ ಅವರು. ನಜರ್ ಹಟೀತ ದುರ್ಘಟನಾ ಘಟಿ. ಲಕ್ಷ್ಯ ತಪ್ಪಿದ್ರೆ ಅಪಘಾತ ಖಂಡಿತ ಎನ್ನುವಾಗ ಕಿಪ್ಪ ಹಾಗೂ ಆದಿ ಸರಿಯಾದ ಸಮಯಕ್ಕೆ ಟ್ಯಾಕಲ್ ಅನ್ನು ಮಾಡ್ಕೊಂಡ್ರು. ಎರಡರಲ್ಲಿ ಪಂದ್ಯಾಟ. ಅಲ್ಲಿ ಕೆಂಪನ ಆರ್ಭಟ ಜೋರಾಗಿದೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ವಿಶೇಷವಾಗಿ ನಮ್ಮ HMT ಕಾಲನಿ ಬಾಯ್ಸ್ ನ ಮಾಜಿ ಆಟಗಾರರು ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು 4 ದಿನಗಳಿಂದ ಮೇಲುಸ್ತುವಾರಿಯನ್ನ ತೆಗೆದುಕೊಂಡು ಪ್ರತಿಯೊಂದು ತಂಡಗಳ ಒಂದು ಆಗಮನಕ್ಕಿರ್ಬೋದು ಬಹಳ ಮುತುವರ್ಜನ ವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಶ್ರೀಯುತ ಶಿವಲಿಂಗಪ್ಪ ಸರ್ ಅವರಿಗೂ ಸಹ ಧನ್ಯವಾದ. ದಾಳಿಯಲ್ಲಿ ಹೆಡ್ ಸಂಖ್ಯೆ 8ರ ನರೇಂದ್ರನ ಪರಿಚಯಿಸಿಕೊಳ್ತದೆ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ, ಅದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. ಇದೀಗ ದಾಳಿಯಲ್ಲಿ ವಿಘ್ನೇಶ್ ಶೆಟ್ಟಿ. ಎಸ್ಎಲ್ ರಾಯಲ್ಸ್ ತಂಡದ ಹೇಮಂತ್ ಅವರು ಸರ್ ದಯಮಾಡಿ ಎಲ್ಲೇ ಇದ್ರು ಕೂಡ ಇಲ್ಲಿ ವೇದಿಕೆ ಬಳಿ ಆಗಮಿಸಿಕೊಳ್ಳಿ.
ಹೇಮಂತ ಫ್ರಮ್ ರಾಯಲ್ಸ್ ತಂಡದ ಆಟಗಾರ. ಸರ್ ದಯಮಾಡಿ ಆದಷ್ಟು ಬೇಗ ಆಗಮಿಸಿಕೊಳ್ಳಿ. ನಮಗಾಗಿ ಕರೆ ರವಾನೆ ಆಗ್ತಾ ಇದೆ. ರಾಯಲ್ಸ್ ತಂಡದ ಹೇಮಂತ್. ಮತ್ತೆ ದಾಳಿಯಲ್ಲಿ ಸಂಖ್ಯೆ 9ರ ಹೇಳ್ತಾನೆಲ್ಲ ಪರಿಚಯಿಸಿಕೊಳ್ತಾ ಇದ್ದವ. ಸಾಲಾಗಿರುವಂತ ಸಂದರ್ಭ. ಡಿಫೆನ್ಸ್ ರೋಲಿಂಗ್ ಸ್ಕಿಲ್ ನ ಮುಖೇನ ಅಂಕಗಳ ಜೋಡಣೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಡ್ ಬೈ ಗಿಫ್ಟ್ ಹ್ಯಾಂಪರ್ ಅನ್ನು ನೀಡಿದ್ದಾರೆ RM ಪವರ್ಸ್, ಶರವಣನ್ ಎನ್, ಪವಿತ್ರ ಪವರ್ಸ್, ಹಾಗೆ ಮರಿಯಪ್ಪನ್ ಟಿ, ಕೃಷ್ಣಮೂರ್ತಿ ಎಂ, RM ಪವರ್ಸ್. ಹಾಗೆ ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಗಿಫ್ಟ್ ಹ್ಯಾಂಪರ್ ಅನ್ನ ಆಟಗಾರರಿಗೆ ನೀಡಿದ್ದಾರೆ. ಅವರೆಲ್ಲರಿಗೂ HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಎಸದಾಳಿಯಲ್ಲಿ ದೇವು ಜಸ್ಸಿನ 33 ಇಲ್ಲಿ ಅಂಕದ ಹುಡುಕಾಟದಲ್ಲಿರುವಂತ ದಾಳಿಗಾರ. ಮತ್ತೆ ದಾಳಿಯಲ್ಲಿ ಸಂಖ್ಯೆ 55ರ ದಯಾನಾಯಕನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಜಸ್ಸಿನ 55 ದಯಾನಾಯಕ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಬೋನಸ್ ಸಾಲಾಗಿರುವ ಸಂದರ್ಭ. ಬೋನಸ್ ಕಾಣಬಲ್ಲಂತ ಪ್ರಯತ್ನವಾಗಿತ್ತು. ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತ ದಾಳಿಗಾರ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತ ಸಮಯದ ಸದುಪಯೋಗವನ್ನು ಪಡೆದುಕೊಳ್ತಿರುವ ದಾಳಿಗಾರ. 11-2ರಲ್ಲಿ ಪಂದ್ಯ. ಕೊಂಚ ನೀರಸ ಪ್ರದರ್ಶನ. ವಿಘ್ನೇಶ್ ಶೆಟ್ಟಿಗೆ ಮಾಡು ಇಲ್ಲವೇ ಮಡಿ. ಸರ್ಲಿ ಹೇಮಂತ್ ಅವರು, ರಾಯಲ್ಸ್ ತಂಡದ ಹೇಮಂತ್ ಸರ್ ಎಲ್ಲಿ ಎದ್ರು ಕೂಡ ಇಲ್ಲಿ ವೇದಿಕೆ ಬಳಿ ಆಗಮಿಸಿಕೊಳ್ಳಿ. ಆದಷ್ಟು ಬೇಗ ದಯಮಾಡಿ ರಾಯಲ್ಸ್ ತಂಡದ ಹೇಮಂತ್ ಅವರಿಗೆ ಕರೆ ರವಾನೆ ಆಗ್ತಾ ಇದೆ. ಅದ್ಭುತವಾದ ಕಾಂಬಿನೇಷನ್. ವಿಘ್ನೇಶ್ ಶೆಟ್ಟಿ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಳಿಗಾರ ಒಂದು ಬೋನಸ್ ಅಂಕವನ್ನ ಪಡೆದ್ರು. ಉತ್ತಮವಾದಂತ ಟ್ಯಾಕಲ್. ಕಳೆದ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತ ವಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ಒಂದೆಡೆ ಕಳೆದ ಬಾರಿಯ ಚಾಂಪಿಯನ್, ಇನ್ನೊಂದೆಡೆ ಚೊಚ್ಚಲ ಪ್ರಶಸ್ತಿಗಾಗಿ ಸೆಣಸಾಟ ಮಾಡ್ತಾ ಇದ್ದ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಒಂದೇ ಮಾತ್ರ 12 ಮೂತರ್ಲಿ ಪಂದ್ಯಾಟ. 12-3 9 ಅಂಕದ ಮುಂದಡೆಯಲ್ಲಿ ವಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ಕಮ್ ಬ್ಯಾಕ್ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. ನೋಡೋಣ ಏನು ಬಿತ್ತು. ಇಲ್ಲಿ ಬಂತು ಡಾಲರ್ಸ್ ಕಾಲೋನಿಯಲ್ಲಿ ಸೆಲ್ಫ್ ಸೂಸೈಡ್ ಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಎನ್ಕೌಂಟರ್ ಖ್ಯಾತಿಯ ದೇನಾಯಕ ಇಲ್ಲಿ ಬಂಧಿಸುವಂತ ಪ್ರಯತ್ನವಾಗಿತ್ತು. ಬೇಡವಾದ ಹಿಡಿತ. ಸಮಯ ರಾತ್ರಿ 11 ಗಂಟೆ. 14-3ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ದಾಳಿಯಲ್ಲಿ ಜಸ್ಸೆ ಮಟ್ಫೋರ್ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ. ಬೋನಸ್ ಆನ್ ಆಗಿರುವಂತ ಸಂದರ್ಭ. ಈಗಾಗಲೇ ಪರಮೇಶ್ವರಯ್ಯರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರೆ ಅವರಿಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪರ್ಫ್ಯೂಟ್ ನ ಪ್ರಯತ್ನವಾಗಿತ್ತು ಸೂರ್ಯ ಮುಖ್ಯನ. 14-3ರಲ್ಲಿ ಪಂದ್ಯಾಟ. ಇದನ್ನು ಪ್ರಥಮಾರ್ಧದ ಆಟ ಮಾತ್ರ ಬಾಕಿ ಉಳಿಸಿಕೊಳ್ತಾ ಇದ್ದಾವೆ. ಘಟಾನುಘಟಿ ಆಟಗಾರನ್ನು ಹೊಂದಿರುವಂತಹ ವಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವ ತಂಡ ಸಮಯದ ಸದುಪಯೋಗವನ್ನು ಪಡೆದುಕೊಳ್ತಿರುವ ದಾಳಿಗಾರ. 14-3ರಲ್ಲಿ ಪಂದ್ಯಾಟ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಪರಮೇಶ್ವರಯ್ಯರವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬೆಳ್ಳಿಯ ಟ್ರೋಫಿಗಳು ಈಗಾಗಲೇ ವೇದಿಕೆಯ ಮೇಲೆ ರಾರಾಜಿಸ್ತಾ ಇದೆ. ಎಸ್, ಸೂರಿ ಹಾಗೂ ನರೇಂದ್ರ ಇಬ್ಬರು ಸೇರಿ ಸಂತೋಷನನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆದ್ರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೆಂಪರಾಜ್ ರೀತಿಯಲ್ಲಿ ಆಪತ್ ಬಾಂಧವ 2 ಆಟಗಾರ ನಡುವೆ ಎಸ್ಲಿ ಕೆಂಪನ ಸ್ಪೀಡ್ ಹೆಚ್ಚಾಗ್ತಾ ಇದೆ. ಅಲ್ಲಿ ಒಂದೇ ಮಾತರಂಗೆ ಅಂಕಗಳ ಜೋಡಣೆ ಆಗ್ತಾ ಇದೆ. 16-3ರಲ್ಲಿ ಪಂದ್ಯಾಟ.
ಬೋನಸ್ ಅಂಕದಲ್ಲಿ ಬಿಕೆ ಈಗ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಕೃಷ್ಣಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಶ್ರೀಯುತ ರಾಮಕೃಷ್ಣಣ್ಣ ಅವರಿಗೆ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಯಾಂಪ್ನ ಅಭಿಮಾನಿಗಳಿಂದ ಸತತವಾದ ದಾಳಿಯ ನಿರೀಕ್ಷೆ ಬರ್ತಾ ಇದೆ. ದಾಳಿಯಲ್ಲಿ ಏತೆ ಸಂಖ್ಯೆ 55ರ ದಯಾನಾಯಕನ್ನು ಪರಿಚಯಿಸಿಕೊಳ್ತಾ ಎನ್ಕೌಂಟರ್ ಖ್ಯಾತಿಯದೆಯ 2014ರಲ್ಲಿ ಪಂದ್ಯಾಟ. ಸಾರಿ, ಎಲ್ರೂ ಎಚ್ಚರವಾಗಿದ್ದಾರೆ. ವಿಘ್ನೇಶ್ ಶೆಟ್ಟಿ 7 ಆಟಗಾರ ನಡುವೆ ಬೋನಸ್ ಕೂಡ ಆಗಿರುವ ಸಂದರ್ಭ. ಯುವ ಆಟಗಾರ ತಂಡಕ್ಕೆ ಆಸರೆ ಆಗ್ತಾನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಬರ್ಡೇ ಬಾಯ್ ಪ್ರದೀಪ್ ಕೆಂಪ ಹಾಗೂ ಸೋಲಿ. ಎಂತ ಅದ್ಭುತವಾದಂತಹ ಕಾಂಬಿನೇಷನ್. ಕೆಂಪ ಮುಟ್ಟಿದ್ದೆಲ್ಲ ಅಂಕವಾಗಿ ಕನ್ವರ್ಟ್ ಆಗ್ತಾ ಇದೆ. ದಾಳಿಯಲ್ಲಿ ಸಂಖ್ಯೆ 8ರ ನರೇಂದ್ರನ ಪರಿಚಯಿಸಿಕೊಳ್ತದ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಕೆಂಪ ಅವರ ಲಕ್ಕಿ ಗ್ರೌಂಡ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಮೈದಾನದಲ್ಲಿ ಅನೇಕ ಬಾರಿ ಬೆಸ್ಟ್ ರೈಡರ್, ಬೆಸ್ಟ್ ಆಲ್ರೌಂಡರ್ ಆಗಿ ಹೊರಮಿರುವಂತಹ ಆಟಗಾರ. 21-4 ನರೇಂದ್ರ. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ 2024 ಹೆಸರುಳಿಯಲ್ಲಿ ಜಾಸ್ತಿ ನಂಬರ್ 33 ದೇವವನ್ನು ಪರಿಚಯಿಸಿಕೊಳ್ತದ್ವಾ. ಬೋನಸ್ ಆನ್ ಆಗಿರುವ ಸಂದರ್ಭ 7ರ ಡಿಫೆನ್ಸ್ ಆ ಭಾಗದ ಕಾರ್ನರ್ ಅಲ್ಲಿ ಪ್ರದೀಪ, ಟವರ್ಸ್ ನಲ್ಲಿ ಕೆಂಪ. ಅಂಕದ ಹುಡುಕಾಟದಲ್ಲಿರುವ ಆಟಗಾರ. ಮತ್ತೆ ದಾಳಿಯಲ್ಲಿ ಸಂಖ್ಯೆ 9ರ ಸ್ಪೀಡ್ ಕೆಂಪನನ್ನ ಪರಿಚಯಿಸಿಕೊಳ್ತಾ ಇದ್ದಾವೆ. ಜರ್ಸಿ 9 ಕೆಂಪರಾಜ್ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆಫ್ ಆಗಿರುವ ಸಂದರ್ಭ 5ರ ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಅಕ್ಕಾಡಬಲಂತ ಪ್ರಯತ್ನವಾಗಿತ್ತು. ಅಲ್ಲಿ ಬಾಕ್ ಲೈನ್ ನ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 22-4ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 22-4 ಇನ್ ಫೇವರ್ ಆಫ್ ಒಂದೇ ಭಾರತ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಜರ್ಸಿ ನಂಬರ್ 4 ರನ್ನಿಂಗ್ ಟು ಟಚ್ ಕಾಣುವ ಪ್ರಯತ್ನವಾಗಿತ್ತು. ವೇಗದ ದಾಳಿ ಬರ್ತಾ ಇದೆ. ಇಲ್ಲಿ ಅಂಕದ ಹುಡುಕಾಟದಲ್ಲಿರುವಂತಹ ಆವಳಿ ತರದ ಆಟಗಾರನಿವೆ. ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಮತ್ತೆ ದಾಳಿಯಲ್ಲಿ ಸಂಖ್ಯೆ 55ರ ದೈತ್ಯ ಪ್ರತಿಭೆ ದಯಾನಾಯ್ಕನ್ನ ಪರಿಚಯಿಸಿಕೊಳ್ತಾ ಇದ್ದ. ಜಾಸ್ತಿ ನಂಬರ್ 55 ದಯಾನಾಯ್ಕ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ 4ರ ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಮಾಡು ಇಲ್ಲವೇ ಮಡಿದಾಳಿ. ಇಲ್ಲಿ ಅಂಕವನ್ನ ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರ ನಡಿ ದಾಳಿಯಲ್ಲಿ. ಜಾಸ್ತಿ ಮಾತಾಡಿದ್ರಿ ಇಲ್ಲಿ ಬಂತು ಸಿಂಗಲ್ ಪಾಯಿಂಟ್. ಈಗ ಸ್ವಲ್ಪ ಚೇತರಿಕೆ ಬರ್ತಾ ಇದೆ ಗ್ಲೋರಿಸ್ ಪರವಾಗಿ. ಅಫಿಷಿಯಲ್ ಟೈಮ್ ಔಟ್ ಫಸ್ಟ್ ಹೆಡ್ ನೀಡಿಯಲ್ಲಿ. ಅದೇ ರೀತಿಯಲ್ಲಿ ಸಂಘಟಕರು ಸರ್ ಬೋನಸ್ ಲೈನ್ ಒಂದು ಹಾಕ್ಬಿಡಿ. ಹಾಗೆ ಅಲ್ಲಿ ಸಂಘಟಕರು HMT ಕಾಲೋನಿ ಬಾಯ್ಸ್ ನ ಸಂಘಟಕರು ಸರ್ ಬೋನಸ್ ಲೈನ್ ವ್ಯವಸ್ಥೆ ಮಾಡಿಕೊಡಿ ಸ್ವಲ್ಪ. ಈ ಒಂದು ಪಂದ್ಯಾವಳಿಯಲ್ಲಿ ಬೆಸ್ಟ್ ರೈಡರ್ ಹಾಗೂ ಬೆಸ್ಟ್ ಡಿಫೆಂಡರ್ಗೆ ಸನ್ಮಾನಿಸುತ್ತ NM ಗಿರೀಶ್ ಸರ್ ಅವರ ಸುಪುತ್ರರಾಗಿರುವಂತಹ ಶ್ರೀಯುತ ಗಗನ್ ಹಾಗೂ ನಯನ್ ರವರು ಆಂಡ್ರಾಯ್ಡ್ ಟಿವಿಯನ್ನ ಸ್ಪಾನ್ಸರ್ಡ್ ಆಗಿ ನೀಡಿದ್ದಾರೆ. ಯಾರು ಪಡೆದುಕೊಳ್ತಾರೆ?
ಎಸ್ ಟೈಮ್ ಇಲ್ಲಿ ನಿಂತಿದೆ. ಎಸ್ ಟೈಮ್ ನಿಂತಿದೆ ಸರ್. ಎಸ್ ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 9 ಕೆಂಪರಾಜ್ ಅನ್ನು ಪರಿಚಯಿಸಿಕೊಳ್ತಾರೆ. ಜಸ್ಟ್ ನಂಬರ್ 9 ಕೆಂಪ. ಬ್ಯೂಟಿಫುಲ್ ಜಂಪ್. So beautiful, so elegant, just looking like a wow. ಕೆಂಪ ಅವರಿಗೆ ಒಂದ್ ಸ್ವಲ್ಪ ಆಂಕಲ್ ನ ನೋವು ಕಾಣಿಸ್ಕೊಳ್ತಾ ಇದೆ. ಸಾಕಷ್ಟು ಅನುಭವಿ ಆಟಗಾರ, ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾನೆ. ತಂಡದ ಗೆಲುವಿಗಾಗಿ ಸೆಣಸಾಟವನ್ನ ನಡೆಸ್ಕೊಳ್ತಾ ಇಲ್ಲಿ ಕೆಂಪ ಮುಟ್ಟಿದ್ದೆಲ್ಲ ಅಂಕವಾಗಿ ಕನ್ವರ್ಟ್ ಆಗ್ತಾ ಇದೆ. ಸ್ಪ್ರೇ ನೀಡಿ ದಯವಿಟ್ಟು ಆಟಗಾರರಲ್ಲಿ. ಸ್ಪ್ರೇ ಯಾರ ಹತ್ರ ಇದೆ? ಆಟಗಾರ ಫಸ್ಟ್ ಏಡ್ ನೀಡಿ ಆಟಗಾರಿಗೆ ದಯವಿಟ್ಟು. ಕಬಡ್ಡಿ ಆಟಗಾರರು ಸಾಕಷ್ಟು ಫಿಟ್ ಆಗಿರ್ತಾರೆ. ಕ್ಯಾಂಪರಾಜನಿಗೆ ಏನೂ ಆಗಿಲ್ಲ. ದಾಳಿಯಲ್ಲಿ ಜಸ್ಟ್ ನಂಬರ್ 4 ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ ವೈರಸ್ ಆನ್ ಆಗಿರುವ ಸಂದರ್ಭ ರೈಲ್ವೆ ಸಂಪೂರ್ಣ ಡಿಫೆನ್ಸ್ ಟೋಟಿಚ್ ಕಾಣುವಂತ ಪ್ರಯತ್ನವಾಗಿತ್ತು. ಅಂಕದ ಹುಡುಕಾಟದಲ್ಲಿರುವಂತಹ ಅವಳಿ ತರದ ಆಟಗಾರರು ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಸಂತೋಷ್ ಯಾವುದೇ ವೆಂಕಟೇಶ್ ಮಾತ್ರ ದಾಳಿಯಲ್ಲಿ ಕೇಶವ ತಂಡದ ಆಟಗಾರ ವೆಂಕಟೇಶ್. 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಇದೇ ಪ್ರಪ್ರಥಮ ಬಾರಿಗೆ ಅನೇಕ ಬಲಿಷ್ಠ ತಂಡಗಳನ್ನು ಮಣಿಸಿ ಫೈನಲ್ಗೆ ಲಗ್ಗೆಟ್ಟಂತ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ದಾಳಿಯಲ್ಲಿ ಎದೆ ಸಂಖ್ಯೆ 30 ದೇವವನ್ನು ಪರಿಚಯಿಸಿಕೊಳ್ತದ. 23-5 ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಈ ಒಂದು ಪ್ರಥಮಾರ್ಧದಲ್ಲಿ ನಮ್ಮ ಅಶ್ವಿನಿ ಕ್ರೀಡಾ ಸಂಸ್ಥೆಯ ಆಟಗಾರ್ತಿಯರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಲಿಕ್ಕಿದ್ದಾವೆ. ಆಟಗಾರ್ತಿಯರು ಲಲಿತಾ, ಲಕ್ಷ್ಮಿ, ಸರೋಜಾ, ತಾರಾ, ಪ್ರಿಯಾ, ಅಕ್ಷಿತಾ, ಜಯಲಕ್ಷ್ಮಿ, ಭವಾನಿ ಬಂದು ಗಿಫ್ಟ್ ಹ್ಯಾಂಪರ್ ಅನ್ನ ಸ್ವೀಕರಿಸಬೇಕು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರು ಈ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ಅಶ್ವಿನಿ ಸ್ಪ್ರೇ ನೀಡಿ ದಯವಿಟ್ಟು. ಯಾರೋ ಸ್ಪ್ರೇ ತೆಗೆದುಕೊಂಡಿದ್ದಾರೆ ನೋಡಿ, ಆಟಗಾರಿಗೆ ಒಂದ್ ಸ್ವಲ್ಪ ಚಿಕಿತ್ಸೆಗಾಗಿ ನೀಡಬೇಕು ದಯವಿಟ್ಟು. ಲಲಿತಾ ಟೀಮ್ ಅಶ್ವಿನಿ ಕ್ರೀಡಾ ಸಂಸ್ಥೆಯ ಆಟಗಾರ್ತಿಯರು ಮುಂದಿನ ದಿನಗಳಲ್ಲಿ ಅವರು ಕಬಡ್ಡಿಯಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಒಂದು ಗಿಫ್ಟ್ ಹ್ಯಾಂಪರ್ ಸ್ಟಾರ್ಟ್ ಮಾಡು. ದ್ವಿತೀಯಾರ್ಧ ಪ್ರಾರಂಭಗೊಳ್ತಾ ಇದೆ. 23 ಪಂದ್ಯಾಟ. ಅಲ್ಲಿ ಕೆಂಪನ ಸ್ಪೀಡ್ ಹೆಚ್ಚಾಗಿದೆ, ಅಂಕಗಳ ಜೋಡಣೆ ಆಗ್ತಾ ಇದೆ. ಲಕ್ಷ್ಮಿ, ಸರೋಜಾ, ತಾರಾ, ಪ್ರಿಯಾ, ಅಕ್ಷಿತಾ, ಜಯಲಕ್ಷ್ಮಿ, ಭವಾನಿ ಇವರೆಲ್ಲರಿಗೂ ಈ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಿ ಗೌರವಿಸಲಾಗುತ್ತೆ. ನಮ್ಮೆಲ್ಲ ಅತಿಥಿಗಳು ಒಬ್ಬೊಬ್ರೆ ತಗೊಳ್ಳಿ, ಒಬ್ಬೊಬ್ರೆ ತಗೊಂಡು ಮುಂದೆ ಬನ್ನಿ. ನಿಜವಾಗ್ಲು ಈ ಒಂದು HMT ಕಾಲಿಂಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಕ್ರೀಡಾಪಟುಗಳನ್ನ ಪೋಷಿಸಿ ಬೆಳೆಸಿ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶವನ್ನ ಸಹ ಪ್ರತಿನಿಧಿಸಿದಂತಹ ಒಂದು ಸಂಸ್ಥೆ ನಮ್ಮ HMT ಕಾಲಿಂಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ. ಇಂಥ ಒಂದು ಸಂಸ್ಥೆ ಇಂಥ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿರುವಂತದ್ದು ನಮ್ಮೆಲ್ಲರ ಒಂದು ಹೆಮ್ಮೆ. ನಮ್ಮೆಲ್ಲ HMT ಕಾಲಿಂಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಸಹಕಾರ ಆಗಮಿಸಿದಂತ ಎಲ್ಲ ಅತಿಥಿಗಳು ಸಹ ಗಿಫ್ಟ್ ಹ್ಯಾಂಪರ್ ಅನ್ನು ನೀಡಿ ಗೌರವಿಸಿದ್ದಾರೆ. ಅವರಿಗೆ ಧನ್ಯವಾದ. ದ್ವಿತೀಯಾರ್ಧ
ಪ್ರಾರಂಭವಾಗಬೇಕಾಗಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಚೌಧರಿ ನಾಯ್ಡು ಸರ್ ಅವರು ಕ್ರೀಡಾ ಪ್ರೋತ್ಸಾಹಕರು, ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪರಮೇಶ್ವರಣ್ಣ ಅವರು, ಹಾಗೆ ಶ್ರೀಯುತ ಕೃಷ್ಣಪ್ಪರ ಅವರು ದಯವಿಟ್ಟು ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಒಂದು ಕಿರು ಗೌರವ ಸಮರ್ಪಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಒಂದು ಗೌರವವನ್ನ ಸಲ್ಲಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ 4 ದಿನಗಳ ಕಾಲ ನಮ್ಮೊಂದಿಗೆ ಸಾಕಷ್ಟು ಸಹಕರಿಸಿದಂತ ಆರಕ್ಷಕ ಸಿಬ್ಬಂದಿ ಇಲಾಖೆಯವರಿಗೂ ಕೂಡ HMT ಕಾಲನಿ ಹಾಗೂ ಕೇಶವ ಕ್ರೀಡಾ ಮಂಡಳಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಿಕೊಡ್ತಾ ಇದ್ದೇವೆ. ಈ ಒಂದು ಪಂದ್ಯಕೂಟಕ್ಕೆ 4 ದಿನಗಳ ಕಾಲ ನಮ್ಮೊಂದಿಗೆ ಸಾಕಷ್ಟು ಸಹಕರಿಸಿದಂತ ಆರಕ್ಷಕ ಸಿಬ್ಬಂದಿಗಳಾದ ಶ್ರೀನಿವಾಸ್ ಸರ್ ಹಾಗೂ ಅವರ ಸಹ ಎಲ್ಲ ಆರಕ್ಷಕ ಸಿಬ್ಬಂದಿಯವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿಕೊಳ್ತಾ ಇದ್ದೇವೆ. 23-5 ಯಾರಾಗ್ಬೋದು ಚಾಂಪಿಯನ್? ಮತ್ತೆ ಅದೇ ತಂಡಕ್ಕೆ ಒಲಿಯುತ್ತಾ ಇಲ್ಲ ಚಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕಾಗಿ ಹಣಾವಣಿಯನ್ನು ನಡೆಸಿಕೊಳ್ತಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಅತಿಥಿಗಳನ್ನ ಗೌರವಿಸುವಂತ ಒಂದು ಸಂದರ್ಭ. ಶ್ರೀಯುತ ಚೌಧರಿ ನಾಯ್ಡು ಸರ್ ಅವರು, ಹಾಗೆ ಶ್ರೀಯುತ ಪರಮೇಶ್ವರ್ ಅವರು, ಹಾಗೆ ಶ್ರೀಯುತ ಕೃಷ್ಣಪ್ಪರವರಿಗೆ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಜ್ಜಾಗಿದ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಸಾಕಷ್ಟು ಪ್ರೋತ್ಸಾಹ ನೀಡಿದಂತ ನಮ್ಮ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರಾಗಿರುವಂತ ಈ ಒಂದು ಕ್ರೀಡಾಂಗಣಕ್ಕೆ ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಂಡಂತ ಶ್ರೀಯುತ NM ಗಿರೀಶ್ ಸರ್ ಅವರ ಸುಪುತ್ರರಾಗಿರುವಂತಹ ಗಗನ್ ಹಾಗೂ ನಯನ್ ರವರು ನಮ್ಮ ಜೊತೆ ಇದ್ದಾರೆ. ಈ ಪಂದ್ಯಾವಳಿಯ ಬೆಸ್ಟ್ ರೈಡರ್ಗೆ ಹಾಗೂ ಬೆಸ್ಟ್ ಡಿಫೆಂಡರ್ಗೆ ಆಂಡ್ರಾಯ್ಡ್ ಟಿವಿಯನ್ನ ಸ್ಪಾನ್ಸರ್ಡ್ ಆಗಿ ನೀಡಿರುತ್ತಾರೆ. ಯುವಕರಿಗೆ ಒಂದು HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಒಂದು ಕಿರು ಸನ್ಮಾನ ದಯವಿಟ್ಟು ಆಸೀನರಾಗಬೇಕು. ಇಷ್ಟು ಅಚ್ಚುಕಟ್ಟಾಗಿ ಸಾಗಿ ಬರ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಜಯಪ್ರಕಾಶ್ ಸರ್ ಬಂದು ಈ ಒಂದು ಹಾನರ್ ಅನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಟಿವಿ ಕಾಣಿಸ್ತಾ ಇದೆ. ಆಲ್ರೆಡಿ ಸರ್ ಸ್ವಲ್ಪ ಹಿಂಬದಿಗೆ ಬನ್ನಿ. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ 19ನೇ ಆವೃತ್ತಿಯ ರಾಜ್ಯ ಮಟ್ಟದ ಹೊನಲ ಬೆಳಕಿನ ಕಬಡ್ಡಿ ಪಂದ್ಯಕೂಟ 4 ದಿನಗಳ ಕಾಲ ಸಾಕಷ್ಟು ಯಶಸ್ವಿಯಾಗಿ ಮೂಡಿಬಂತು. ಇದೀಗ ಫೈನಲ್ ಪಂದ್ಯಾಟದ ಪ್ರಥಮಾರ್ಧ ಮುಗ್ದಿದ್ದಾಗಿದೆ. ಇನ್ನು ದ್ವಿತೀಯಾರ್ಧ ಬರುವುದೊಂದೇ ಬಾಕಿ. ಪಂದ್ಯಾಟದ ಚಿತ್ರಣ ಬದಲಾಗುತ್ತಾ ಕಾದು ನೋಡಬೇಕಾಗಿದೆ. ಸ್ಪಷ್ಟ 18 ಅಂಕಗಳ ಹಿನ್ನಡೆ. 23-5 ದ್ವಿತೀಯಾರ್ಧದಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗಬಹುದು. ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಶ್ರೀಯುತ ಗಗನ್ ಹಾಗೂ ನಯನ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿ ಸದಾ ಇರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೇವೆ. ಸಾಂಗು ಕೂಡ ಬರುತ್ತೆ, ಸ್ವಲ್ಪ ಕಾಯಿರಿ.
ಅರುಣ ಓಕೆ, ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸದಾ ಈ ಒಂದು ಕ್ರೀಡಾಕೂಟದ ಮೇಲೆ ಸದಾ ಇರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೇವೆ. ಎಸ್ ಚಿನ್ನಮ್ಮ ಬರುತ್ತೆ. ತಾಳ್ಮೆ ಇರಲಿ, ಖಂಡಿತವಾಗ್ಲೂ ಬರುತ್ತೆ. ಮಾಡೋ ಅರುಣ ಪಂದ್ಯಾಟ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಓಕೆ ದ್ವಿತೀಯಾರ್ಧ ಪ್ರಾರಂಭಗೊಳ್ತಾ ಇದೆ. ಕಮ್ ಬ್ಯಾಕ್ ಮಾಡ್ತಾರ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ವಿಘ್ನೇಶ್ ಶೆಟ್ಟಿ ಯುವ ಪ್ರತಿಭೆ, 7 ಆಟಗಾರ ನಡುವೆ 23-5 ಪಂದ್ಯದ ಚಿತ್ರಣವನ್ನು ಬದಲಿಸ್ಕೊಳ್ತಾರ. ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಟೀಮ್ ಒಂದು ಭಾರತಂ ಸ್ಪೋರ್ಟ್ಸ್ ಕ್ಲಬ್. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಅದು ಅಭೂತಪೂರ್ವವಾದಂತಹ ಯಶಸ್ವಿ ಕಾರ್ಯಕ್ರಮ. ದಿವಂಗತ ಜಾಲಹಳ್ಳಿ ಕೆ ರಾಮೇರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ 23-6, 23-6 ಇನ್ ಫೇವರ್ ಆಫ್ ವಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೆಂಪ 5 ಆಟಗಾರ ನಡುವೆ ನಿಧಾನಗತಿಯಲ್ಲಿ ದಾಳಿಯನ್ನ ನಡೆಸಿಕೊಳ್ತಾ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆದ್ರು. ಬೇವು 4 ದಿನಗಳಿಂದ ನಮ್ಮ ಎಲ್ಲ ಕಬಡ್ಡಿ ಪ್ರೇಮಿಗಳು, ಕಬಡ್ಡಿ ಪ್ರೋತ್ಸಾಹಕರು ಆಗಮಿಸಿ ಆಟಗಾರಿಗೆ ಚಪ್ಪಾಳೆ ಪ್ರೋತ್ಸಾಹ ನೀಡ್ತಾ ನೀವು ಸಹ ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರ. ನಿಜವಾಗ್ಲೂ ನಮ್ಮೆಲ್ಲ ಅಭಿಮಾನಿಗಳಿಗೆ ಈ ಒಂದು ಸಂದರ್ಭದಲ್ಲಿ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸಾಕಷ್ಟು ಕ್ರೀಡಾ ಪ್ರೇಮಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಸಹ ನೇರ ಪ್ರಸಾರವನ್ನ ನೋಡಿದಿರಾ. ಮನೆಯಲ್ಲಿ ಇದ್ದು ನೋಡಿದಂತವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಯಾನಾಯ್ಕ್ ಎನ್ಕೌಂಟರ್ ದಯಾನಾಯ್ಕ ಚುರುಕಿನ ಪಾದಗಳ ಚಲನೆಯೊಂದಿಗೆ ನಾನೊಂದು ಸಲಹೆ ಕೊಡ್ತೀನಿ ಎನ್ಕೌಂಟರ್ ದಯಾನ್ ಸುದ್ದಿಗೆ ಹೋಗ್ಬೇಡಿ. ಸಿಂಹ ಮುಟ್ಟಿದರೆ ಇಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 25-6 ಪಂದ್ಯಾಟ. ದಾಳಿಯಲ್ಲಿ ಗ್ಲೋರಿಸ್ ಪರವಾಗಿ ವಿಘ್ನೇಶ್ ಶೆಟ್ಟಿ ಟಚ್ ಮಾಡುವಂತ ಪ್ರಯತ್ನ. 25-6 ನಮ್ಮೆಲ್ಲ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಎಲ್ಲ ಯುವಕ ಮಿತ್ರರಿಗೆ ಹೃದಯದ ಧನ್ಯವಾದ. ಜ್ಞಾನೇಶ್, ಭರತ್, ವಿಶ್ವ, ಅಫ್ರೀದ್, ಆಕಾಶ್ ಬ್ರಾವು, ಯಶಸ್, ರಕ್ಷಿತ್ ಗೌಡ್ರು, ಕೆಂಪ ಅಲ್ಲಿ ಸ್ಪೀಡ್ ಮಾಜಿ ಕಬಡ್ಡಿ ಆಟಗಾರರಾಗಿರುವಂತಹ ಅಜಿತ್ ಅವರು, ವಿಕಾಸ್, ಚಿಕ್ಕಂಡೆ, ಸುಭಾಷ್, ಅರುಣ್, ನವೀನ್ ಹಾಗೆ ನಮ್ಮೆಲ್ಲ ಯುವಕರು, ಅರುಣ್ ರವರು, ಅದೇ ರೀತಿ ಸಿಂಗಲ್ ಶಿವು ಹಾಗೂ ಡಬಲ್ ಶಿವು, ಮೈನು, ಅದೇ ರೀತಿ ಲಾಚಿ ಮಂಜು, ಬಸವರಾಜ, ನಮ್ ಬಸವರಾಜ ಮೇಸ್ತ್ರಿ ವಿಶೇಷವಾಗಿ ಒಂದು ಟೀಮ್ ಅನ್ನ ನಮ್ಮ ಶ್ರೀಯುತ ಕಿರಣ್ ಹೆಸರವರು ಬಹಳ ಅಚ್ಚುಕಟ್ಟಾಗಿ ಯುವ ಸಂಘಟನೆಯನ್ನು ಮಾಡಿ ಡಿಫೆನ್ಸ್ ಹಿಡಿದರೆ ಅಂಕಗಳು. ದಾಳಿಯಲ್ಲಿ ಸಂಖ್ಯೆ 8ರ ನಿರಂತರನ್ನ ಪರಿಚಯಿಸಿಕೊಳ್ತಾ ಇದ್ದ. ಅದೇ ರೀತಿ ಕ್ಯಾಟು, ನಮ್ ರೆಹಮಾನ್, ಕ್ಯಾಟ್ ಅವರು ಅಲ್ಲಿ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದೆ. ಶಿವು ಸಾಕಷ್ಟು ದೊಡ್ಡ ಬಳಗವನ್ನೇ ಹೊಂದಿದೆ ನಮ್ಮ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ. ಸಹಕಾರ ಜಾಸ್ತಿ ನಂಬರ್ 33 ದೇವು, ಬಾಕ್ಸರ್ ಯುವರಾಜ್ ದಾಳಿಯಲ್ಲಿರುವ ದಾಳಿಗಾರ.
ಬೋನಸ್ ಆನ್ ಆಗಿರುವ ಸಂದರ್ಭ ಆರ್ವರ ಡಿಫೆನ್ಸ್ ಹಿಡಿತಾರೆ ಮತ್ತೆ ಅಂಕಗಳ ಜೋಡಣೆ ಆಗಬಹುದು. ಬೋನಸ್ ಕಾಣುವಂತ ಪ್ರಯತ್ನವಾಗಿತ್ತು. ಮತ್ತೆ ದಾಳಿಯಲ್ಲಿ ಕೆಂಪರಾಜು ಸ್ಪೀಡ್ ಕೆಂಪ ಸೂಪರ್ ಟೆಕ್ ಆನ್ ಆಗಿದೆ. ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಎಲ್ಲ ಆಟಗಾರರು ಪ್ರದೀಪ್, ಆದಿ, ದಯಾನಾಯಕ್, ಹರಿ, ನರೇಂದ್ರ, ಸೂರಿ, ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಯುವ ಪ್ರತಿಭೆಗಳು ನಿಜವಾಗ್ಲೂ 4 ದಿನಗಳಿಂದ ಸೋಲನ್ನೇ ಕಾಣದಂತ ಒಂದು ತಂಡ ಉತ್ತಮವಾದಂತ ಪ್ರದರ್ಶನ ನೀಡ್ತಾ ಇದ್ರು. ಫೈನಲ್ ಹಂತದಲ್ಲಿ ಕೊಂಚ ನೀರಸ ಪ್ರದರ್ಶನದೊಂದಿಗೆ 4 ದಿನಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೆ ಆರಕ್ಷಕ ಸಿಬ್ಬಂದಿ ವರ್ಗದವರು ಬಹಳ ಮುತುವರ್ಜನ ವಹಿಸಿ ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಜೂಟಾಟ ಏನೋ ಬಂತು, ಅಲ್ಲಿ ಸ್ಕಾರ್ಪಿಯನ್ ಕಿಕ್ ಕೂಡ ಕಾಣಬಹುದಾಗಿದೆ. ಕಾರ್ನರ್ ಭಾಗದಲ್ಲಿ ಸಾಕಷ್ಟು ಸ್ಕಾರ್ಪಿಯನ್ ಕಿಕ್ ಅನ್ನು ಮುಡಿಸಿಕೊಂಡು ಅಂಕಗಳ ಜೋಡಣೆ ಆಗ್ತಾ ಇದೆ. 26-8 ಪಂದ್ಯಾಟ. ಈ ಒಂದು ಕಾರ್ಯಕ್ರಮಕ್ಕೆ ವಾಲಿಬಾಲ್ ನ ಹೆಸರಾಂತ ಕ್ರೀಡಾಪಟು ಆಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಅಶ್ವಿನ್ ರವರು ಆಗಮಿಸಿದ್ದಾರೆ. ಅವರಿಗೂ ಸಹ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಅವಿನಾಶ್ ರವರು ಆಗಮಿಸಿದ್ದಾರೆ. ಅವರಿಗೆ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಯ ಬರ್ತಾ ಇದೆ. ಮಾಜಿ ಮೀನಾಕ್ಷಿ ಕಾಲೇಜಿನ ಕೋಚ್ ಆಗಿರುವಂತಹ ಶ್ರೀಯುತ ಅವಿನಾಶ್ ಸರ್ ಅವರಿಗೆ ಆತ್ಮೀಯವಾದಂತ ಸ್ವಾಗತ. ಸಂಖ್ಯೆ 55 ದೈನಾಯಕ ಅಲ್ಲಿ ಮುಟ್ಟಿದರೆ ಬಲಿ ರೀತಿಯಲ್ಲಿ ಇಲ್ಲಿ ರೋಲ್ ಆಗ್ತಾ ಉಂಡಾಡಿ ಕುಂಡಣ್ಣ ದಯಾನಾಯಕ 2 ಅಂಕದೊಂದಿಗೆ ಅಲ್ಲಿ ಎನ್ಕೌಂಟರ್ ಇಂದ ಅಂಕಗಳ ಜೋಡಣೆ ಆಗ್ತಾ ಇದೆ. 28-9 ಪಂದ್ಯಾಟ. ಈ ಪಂದ್ಯದಲ್ಲಿ ಬೆಸ್ಟ್ ರೈಡರ್ ಆಗಿ ಹಾಗೂ ಬೆಸ್ಟ್ ಆಲ್ರೌಂಡರ್ ಡಿಫೆಂಡರ್ ಆಗಿ ಆಟಗಾರರಿಗೆ ಸನ್ಮಾನ್ಯ ಶ್ರೀಯುತ NM ಗಿರಿಸರ್ ಅವರ ಸುಪುತ್ರ ಆಗಿರುವಂತಹ ಗಗನ್ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ HMT ಕಾಲನಿ ಬಾಯ್ಸ್ ನ ಆಧಾರ ಸ್ತಂಭ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಸರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಸ್ಟ್ರಗಲ್ ಬರ್ತಾ ಇದೆ. ಸ್ಟ್ರಗಲ್ ಆಗಿಲ್ಲ. ಈ ಕಾರ್ಯಕ್ರಮಕ್ಕೆ HMT ಕಾಲನಿ ಬಾಯ್ಸ್ ನ ಅಧ್ಯಕ್ಷರು ನಮ್ಮ ಆಧಾರ ಸ್ತಂಭವಾಗಿರುವಂತಹ ಶ್ರೀಯುತ ಉದಯ್ ಸರ್ ಅವರು ಕುಟುಂಬ ಸಮೇತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೆಂಪನ ಹೈಟು 4 ಇಂಚ್ ಇದ್ದರೆ 4 ಅಂಕಗಳು. ಅಲ್ಲಿ ಹೈಟ್ ಕಮ್ಮಿ ಆಗಿತ್ತು, ಅಂಕ ಕಮ್ಮಿ ಆಗಿದೆ. 29-12 ಪಂದ್ಯಾಟ. 29-12 ಸಂತೋಷ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಅರುಣ್ ಕುಮಾರ್ ರವರು, ತೀರ್ಪುಗಾರರಾಗಿ ಶ್ರೀಯುತ ನರಸಿಂಹಮೂರ್ತಿ ರವರು ಹಾಗೂ ಶ್ರೀಯುತ ರಮೇಶ್ ಬಾಬು ರವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಮತಿ ತಾರಾಮಣಿ ಮೇಡಮ್ ಅವರು. ಎನ್ಕೌಂಟರ್ ದಯಾನಾಯಕ್ ಸ್ಫೋಟಕಲಾಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಿನ್ಮಯ್, ರೈಟ್ ಕಾರ್ನರ್ ಭಾಗದಲ್ಲಿ ಸಂತೋಷ್. ಯುವ ಪ್ರತಿಭೆಗಳು ಟ್ಯಾಕಲ್ ಮಾಡ್ತಾರ. ಸೂಪರ್ ಟ್ಯಾಕಲ್ ರೀಚಿಂಗ್ ಫ್ರಮ್ ಔಟ್ ಸೈಡ್. ರೈಡರ್ ಎನ್ನುವಂತ ತೀರ್ಮಾನ ಏಕಾಂಗಿಯಾಗಿ ಬ್ಯಾಶ್ ಹೊಡೆಯೋದ್ರ ಮೂಲಕ ಅಲ್ಲಿ ದಯಾನಾಯಕನ ಬಂಧನವು ಆಗ್ತಾ ಇದೆ. 29-14 ಪಂದ್ಯಾಟ. 29-14 in favor of Vande Bharatam Sports Club. ಬೆಂಗಳೂರು ವಿಘ್ನೇಶ್ ಶೆಟ್ಟಿ ಯಾವುದೇ ಅಂಕಲದ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹರಿ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಂಡ ಕಬಡ್ಡಿಯಲ್ಲಿ ಸುಮಾರು 50 ವರ್ಷಗಳ ನಂತರ ತೃತೀಯ ಸ್ಥಾನವನ್ನು ಪಡ್ಕೊಂಡು ಆ ಒಂದು ತಂಡದಲ್ಲಿ ಆಡಿ ಅದ್ಭುತ ಡಿಫೆಂಡರ್ ಆಗಿ ಗುರುತಿಸಿಕೊಂಡಿರುವಂತಹ ಆಟಗಾರ
अंतिम 5 निಮಿಷದ ಪಂದ್ಯಾಟ लास्ट 5 मिनट्स आखिरी 5 मिनट का खेल अभी बाकी है ऐसा 5 ನಿಮಿಷದ ಪಂದ್ಯಾಟ ಇಲ್ಲಿ ಪ್ರೇಕ್ಷಕರಿಗೆ ಸಾಕಷ್ಟು ರೋಮಾಂಚನಕಾರಿ ಆಟ ನೋಡುವಂತ ಅವಕಾಶ ಲಭಿಸಿಕೊಳ್ತಾ ಇದೆ ಪಂದ್ಯಾಟದಲ್ಲಿ ಕೊಂಚ ಚೇತರಿಕೆಯನ್ನು ಮೂಡಿಸಿಕೊಳ್ತಾ ಇದೆ ಗ್ಲೋರಿಸ್ ಹೆಸರು ಮಾಡು ಇಲ್ಲವೇ ಮಡಿತಾಳಿಯಲ್ಲಿ ಸಂಖ್ಯೆ 33ರ ದೇವವನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ ಜರ್ಸಿ ನಂಬರ್ 33 ದೇವು ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ ಬೋನಸ್ ಆಫ್ ಆಗಿರುವಂತ ಸಂದರ್ಭ 4ರ ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಇಲ್ಲಿ ಬಂತು ಆಂಕಲ್ ಕಾರ್ನರ್ ಪ್ರತಿಭೆ ದಾಳಿಯಲ್ಲಿ ಜರ್ಸಿ ನಂಬರ್ 8 ನರೇಂದ್ರ ಪ್ರಸ್ತುತ ದಾಳಿಯಲ್ಲಿರುವಂತ ದಾಳಿಗಾರ 30-14ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವ ತಂಡ ಇಲ್ಲಿ ಹಿಡಿದರೆ 2 ಅಂಕಗಳು ಕೆಟ್ಟರೆ ಎಷ್ಟು ಅಂಕಗಳು ಕಾದು ನೋಡ್ಬೇಕಾಗಿದೆ ಅಲ್ಲಿ ಬಂಧಿಸುವಂತ ಪ್ರಯತ್ನವಾಗಿತ್ತು ಬಾಕ್ಲೈನ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ ಅಂತಿಮ 4 ನಿಮಿಷದ ಪಂದ್ಯಾಟ ಕನ್ನಯ್ಯ 240 ಸೆಕೆಂಡಿನಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳು 31-14ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ 14 ಅಲ್ಲಿ ಬಂತು ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಅಲ್ಲಿ ಕೆಂಪನ ಸ್ಪೀಡ್ ಹೆಚ್ಚಾಗ್ತಾ ಇದೆ ಸರ್ ಟಿವಿ ಅಲ್ಲ ಮೋಸ್ಟ್ಲಿ ಸೈಕಲ್ ಸಿಗ್ಬೋದೇನೋ ಮತ್ತೆ ಆಲ್ ಔಟ್ ಅಂಕಗಳು ವಿಶಲ್ ಟೈಮ್ ಔಟ್ ವೇಟ್ ದ official ಟೈಮ್ ಔಟ್ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕೇಂದ್ರ ಬಿಂದುಗಳು ನಮ್ಮ HMT ಕಾಲನಿ ಬಾಯ್ಸ್ ನ ಆಧಾರ ಸ್ತಂಭ ಈ ಉದಯ್ ಸರ್ ಅವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಮಾಜಿ HMT ಕಾಲನಿ ಬಾಯ್ಸ್ ನ ಆಟಗಾರರು ಈ ಉದಯ್ ಸರ್ ಅವರು ದಯವಿಟ್ಟು ಆಗಮಿಸಬೇಕು ಕಿರು ಗೌರವವನ್ನ ದಯವಿಟ್ಟು ಸ್ವೀಕರಿಸಬೇಕು ಎಲ್ಲೇ ಹೋಗೋದಿರಿ 5 ನಿಮಿಷದಲ್ಲಿ ಪಂದ್ಯಾಟ ಏನು ಬೇಕಾದ್ರೂ ಆಗಬಹುದು HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಅಧ್ಯಕ್ಷರಾಗಿ ಮಾಜಿ HMT ಕಾಲನಿ ಬಾಯ್ಸ್ ನ ಆಟಗಾರರಾಗಿ ಶ್ರೀಯುತ ಜಯಪ್ರಕಾಶ್ ಸರ್ ಅವರು ಹಾಗೆ ಶ್ರೀಯುತ ಅಜಯ್ ಅಶೋಕ್ ಸರ್ ಅವರು ಕಿರು ಗೌರವವನ್ನ ದಯವಿಟ್ಟು ಸ್ವೀಕರಿಸಬೇಕು ಮಾಜಿ HMT ಕಾಲನಿ ಬಾಯ್ಸ್ ನ ಆಟಗಾರರಾಗಿ ಈ ಒಂದು HMT ಕಾಲನಿ ಬಾಯ್ಸ್ ನ ಅಧ್ಯಕ್ಷರು ಪ್ರೇಕ್ಷಕರೇ ಎಲ್ಲಿಗೆ ಸಾಂಗ್ ಬರುತ್ತೆ ಪಂದ್ಯಾಟ ನಡೀತಾ ಇದೆ ಸಾಂಗ್ ಹಾಕಿ ಎಲ್ಲರಿಗೂ ಡ್ಯಾನ್ಸ್ ಕೂಡ ಮಾಡಿಸ್ತೀವಿ ಸ್ವಲ್ಪ ಕಾಯಿರಿ HMT ಕಾಲನಿ ಬಾಯ್ಸ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಸರ್ ಅವರಿಗೆ HMT ಕಾಲನಿ ಬಾಯ್ಸ್ ನ ಪರವಾಗಿ ಪ್ರೀತಿಯ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಸಾಗಿ ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಧನ್ಯವಾದಗಳು ನೋಡಿ ಆಗಮಿಸಿದಂತ ನೋಡಿ ಆಗಮಿಸಿದಂತ ಪ್ರೇಕ್ಷಕರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ ಕೇಶವ ಕ್ರೀಡಾಂಗಣದ ಹಿಂಭಾಗದಲ್ಲಿ ದಯವಿಟ್ಟು ಕೇಶವ ಕ್ರೀಡಾಂಗಣದ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ ನೋಡಿ ಪ್ರೇಕ್ಷಕರು ಸಹ ದಾಳಿಯಲ್ಲಿ ಜಸ್ಟ್ ನಂಬರ್ 33 ದೇವು ಪ್ರಸ್ತುತ ದಾಳಿಯಲ್ಲಿರುವಂತ ಆಟಗಾರ 5-14 ಈ ಒಂದು ಬೆಂಗಳೂರು ಚಾಂಪಿಯನ್ 2024 ನ ಬೆಳ್ಳಿಯ ರೋಲಿಂಗ್ ತಂಡವಾಗಿ
ತಂಡ ಈ ಒಂದು 2024ರ